ಅನಾಮಿಕ ದೂರುದಾರ ತೋರಿಸಿದ ಜಾಗವನ್ನ ಎಸ್ಐಟಿ ತನಿಖಾ ತಂಡ ಗುರುತಿಸಿದೆ. ಶವ ಹೂತಿಟ್ಟ ಜಾಗದಲ್ಲಿ ನಂಬರ್ಗಳನ್ನ ಅಳವಡಿಸಲಾಗಿದೆ. ಪಬ್ಲಿಕ್ ಟಿವಿಗೆ ಜಾಗ ಗುರುತು ಮಾಡಿದ ದೃಶ್ಯಾವಳಿಗಳು ಸಹ ಲಭ್ಯವಾಗಿದೆ. ಸುಮಾರು 15ರಿಂದ 20 ಜಾಗಗಳನ್ನ ಆ ವ್ಯಕ್ತಿ ತೋರಿಸಿದ್ದಾರೆ. ಅದರಂತೆ ಅನಾಮಿಕ ದೂರುದಾರ ತೋರಿಸಿದ ಜಾಗಗಳಿಗೆ ನಂಬರ್ಗಳನ್ನ ಅಂಟಿಸಲಾಗಿದೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. 8ನೇ ನಂಬರ್ನ ಒಂದು ಸ್ಥಳ ಆ ವ್ಯಕ್ತಿ ಏನ್ ತೋರಿಸಿದ್ದಾರೆ, ಆ ಜಾಗದ ಗುರುತನ್ನ ಪತ್ತೆ ಹಚ್ಚೋ ಸಲುವಾಗಿ ನಂಬರ್ 8 ಅಂತ ಎಸ್ಐಟಿ ಕೊಟ್ಟಿರುವಂತಹ ಸಂಖ್ಯೆ. ಸೊ ಹೀಗೆ ಸುಮಾರು 2 ಗಂಟೆಗಳ ಕಾಲ ಮಹಜರು ಮಾಡಲಾಯಿತು. ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೀಯಾ ಹೋಗಿ ತೋರಿಸು ಅಂತ ಹೇಳಿದ್ರು. ಆ ಕಾರಣಕ್ಕೆ ಎಲ್ಲ ಕಡೆ ಓಡಾಟವನ್ನ ನಡೆಸಿದಂತಹ ಅನಾಮಿಕ ವ್ಯಕ್ತಿ ಒಂದಷ್ಟು ಜಾಗಗಳನ್ನ ಗುರುತು ಹಚ್ಚಿದ್ದಾರೆ. ಇದಿದು ಇಲ್ಲಿಲ್ಲೇ ನಾನು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಕಾರಣದಿಂದಾಗಿ 1ರಿಂದ 20ರವರೆಗೂ ನಂಬರ್ಗಳನ್ನ ಈ ರೀತಿಯಾಗಿ ಆಯಾ ಜಾಗಗಳಿಗೆ ಅಂಟಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಮಾಡಿದೆ. ಇವತ್ತು ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಮ್ಮ ಅವರ ನೇತೃತ್ವದಲ್ಲಿ ಮಹಜರಿಗಾಗಿ ದೂರುದಾರನ್ನ ಕರೆದುಕೊಂಡು ಹೋಗಲಾಯಿತು. ಈಗಾಗಲೇ ಮಹಜರು ಕಾರ್ಯ ಅಂತ್ಯವಾಗಿದೆ. ದೂರುದಾರ ವ್ಯಕ್ತಿ ತೋರಿಸಿದಂತಹ ಜಾಗಗಳನ್ನ ಗುರುತು ಹಚ್ಚಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಸುಮಾರು ದಟ್ಟ ಅರಣ್ಯ ಪ್ರದೇಶದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಗೆ ಆತ ನಡೆದುಕೊಂಡು ಹೋಗಿದ್ದು, ಇಲ್ಲಿಯೇ ನಾನು ಶವಗಳನ್ನ ಹೂತಿಟ್ಟಿದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗ ಮಹಜರು ಕಾರ್ಯವನ್ನ ಪೂರ್ಣಗೊಳಿಸಲಾಗಿದೆ. 100ರ ಶವಗಳನ್ನ ಹೂತಿಟ್ಟಿದ್ರ ಬಗ್ಗೆ ಆತ ಕೊಟ್ಟಿರುವಂತಹ ಮಾಹಿತಿ. ಅಲ್ಲಿ ಟೇಪ್ಗಳನ್ನು ಕೂಡ ಅಳವಡಿಕೆ ಮಾಡಿರೋದನ್ನ ನೀವು ನೋಡ್ತಾ ಇದ್ರಿ. ಸೊ ಆ ಟೇಪ್ ಏನ್ ಹಾಕಿದ್ದಾರೆ, ಆ ಸರೌಂಡಿಂಗ್ ಅಲ್ಲೇ ಬಾಡಿಯನ್ನ ಹೂಳಲಾಗಿದೆ ಅಂತ ಗುರುತು ಮಾಡಿಕೊಂಡಿರುವಂತಹ ಜಾಗ. ಅಲ್ಲಿಗೀಗ ಬೇರೆ ಯಾರಿಗೂ ಕೂಡ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಇದು ಅರಣ್ಯ ವ್ಯಾಪ್ತಿಗೆ ಬರುತ್ತೆ. ಸೊ ಇದನ್ನ ಒಂದಷ್ಟು ಸಿಬ್ಬಂದಿಗಳ ಜೊತೆಗೆ ಭದ್ರತೆಯನ್ನ ನಿಯೋಜನೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸುಮಾರು 1 ಕಿಲೋಮೀಟರ್ ಇರುವಂತದ್ದು ಸ್ಥಾನಘಟ್ಟದಿಂದ ನೇರವಾಗಿ ಇಲ್ಲಿಗೆ 1 ಕಿಲೋಮೀಟರ್ನಷ್ಟು ಕಾಡಿನ ಒಳಗಿನೇ ಸುತ್ತಾಟ ಮಾಡಿಕೊಂಡು ಬಂದಿರುವಂತದ್ದು. ಎಲ್ಲಾ ಕಡೆಗಳಲ್ಲಿ ಆತ ಸ್ಥಳವನ್ನ ಗುರುತಿಸಿದ್ದಾನೆ. ನಾನು ಈ ಹಿಂದೆ 100 ಶವಗಳನ್ನು ಹೂತಿಟ್ಟಿದ್ದೇನೆ, ಅದರಲ್ಲಿ ಇದು ಕೆಲವೊಂದು ಜಾಗಗಳನ್ನುವಂಥದ್ದನ್ನ ಈಗ ಸದ್ಯದ ಮಟ್ಟಿಗೆ ಆತ ತೋರಿಸಿದ್ದಾನೆ. ಈ ಜಾಗದಲ್ಲಿ ಆತ ಶವಗಳನ್ನು ಹೂತಿಟ್ಟಿರುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಜೊತೆಗೆ ಸ್ವತಃ ಆತನೇ ಬಂದು ದೂರುದಾರನೇ ಬಂದು ಈ ಪ್ರದೇಶಗಳಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನ ತಿಳಿಸಿದ್ದಾನೆ. ಈಗ ಸದ್ಯದ ಮಟ್ಟಿಗೆ ಈ ಸ್ಥಳಗಳನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳನ್ನು ಎಸ್ಐಟಿ ಅಧಿಕಾರಿಗಳು, ಪೊಲೀಸರು ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಪ್ರದೇಶಗಳಲ್ಲಿ ಆತ ಗುರುತಿಸಿರುವಂಥ ಜಾಗ ಏನಿದೆ ಆ ಜಾಗದಿಂದ ಎಲ್ಲ ಶವಗಳನ್ನು ತೆಗೆಯುವಂಥ ಕೆಲಸಕ್ಕೂ ಮುಂದಾಗ್ತಾರೆ. ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಆದ ಬಳಿಕ ಮುಂದೆ ಅದನ್ನು ಹೊರಗೆ ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಆತ 10ರಿಂದ 15 ಜಾಗಗಳನ್ನು ಗುರುತಿಸಿದ್ದೇನೆ. ಆ 10ರಿಂದ 15 ಜಾಗಗಳೇನಿದೆ ಆ ಜಾಗದಲ್ಲಿ ಆತ ಶವವನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಆತ ತಿಳಿಸಿದ್ದೇನೆ. ಮುಂದಿನ ಪ್ರಕ್ರಿಯೆಗಳನ್ನು ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮುಂದುವರಿಸಲಿಕ್ಕಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ. ಶವ ಹೂತಿಟ್ಟ ಜಾಗದ ಜೊತೆಗೆ ತಲೆಬುರುಡೆಯನ್ನ ಎಲ್ಲಿಂದ ಹೊತ್ತು ತಂದದ್ದು ಅದರ ಬಗ್ಗೆಯೂ ಕೂಡ ಅನಾಮಿಕ ದೂರುದಾರ ಒಂದಷ್ಟು ಮಾಹಿತಿಯನ್ನ ಈ ಸ್ಥಳ ಮಹಜರು ಕಾರ್ಯದಲ್ಲಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಶವಗಳನ್ನ ಹೂಳಲ್ಪಟ್ಟಿರುವಂತಹ ಜಾಗಗಳನ್ನ ಗುರುತು ಮಾಡುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡಿದೆ. 1ರಿಂದ ಸುಮಾರು 15-20 ಬಾಡಿಗಳನ್ನ ಹೂಳಿರುವಂತಹ ಸ್ಥಳಗಳನ್ನ ಆ ವ್ಯಕ್ತಿ ತೋರಿಸಿರೋದ್ರಿಂದ ಆ ಸೀರೀಸ್ಗಳನ್ನ ಹಾಕ್ತಾ ಹೋಗಿದ್ದಾರೆ. ಆತ ತೋರಿಸುವಂತಹ ಜಾಗಗಳಿಗೆ ಅದನ್ನ ನೆನಪಿನ ಅರ್ಥವಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ರಿ. ನಂಬರ್ 8 ಅಂತ ದೃಶ್ಯದಲ್ಲಿ. ಮತ್ತು ಆ ಸರೌಂಡಿಂಗ್ ಏನಿದೆ ಇಲ್ಲಿಂದ ಇಷ್ಟು ಒಳಗಡೆ ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಅಲ್ಲಿ ಪಟ್ಟಿಯನ್ನ ಹಾಕಿದ್ದಾರೆ. ಆ ಪಟ್ಟಿಯ ಒಳಗೆ ಶವಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈಗ ಇವತ್ತು ಕೇವಲ ಅದು ಮಹಜರಿಗೆ ಮಾತ್ರ ಸೀಮಿತ ಆಗಿತ್ತು. ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಆ ವ್ಯಕ್ತಿ ಎಲ್ಲೆಲ್ಲೆಲ್ಲ ಓಡಾಟ ನಡೆಸಿದ್ದ, ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದ, ಆ ಜಾಗ ಸ್ಪಷ್ಟವಾಗಿ ಗೊತ್ತಿದೆಯಾ, ಎಷ್ಟು ಶವಗಳನ್ನ ಇವತ್ತು ತೋರಿಸಬಹುದಾದ ಸಾಧ್ಯತೆ, ಇದೆಲ್ಲದರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇವತ್ತಿನ ಮಹಜರ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಆತ 15ರಿಂದ 20 ಜಾಗಗಳನ್ನ ತೋರಿಸಿದ್ದು ಅದೆಲ್ಲವನ್ನು ಕೂಡ ಈಗ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಮತ್ತು ಆ ಸರೌಂಡಿಂಗ್ ಏನಿದೆ ಆತ ತೋರಿಸುವಂತಹ ಜಾಗಗಳು ಅಲ್ಲೆಲ್ಲ ಆ ಒಂದು ಟೇಪ್ಗಳನ್ನ ಪಟ್ಟಿಯನ್ನ ಹಾಕುವಂತಹ ಕೆಲಸವನ್ನು ಕೂಡ ಮಾಡಲಾಗಿದ್ದು ನಂಬರ್ಗಳನ್ನ ಕೊಡಲಾಗಿದೆ. ಇದು ಇಷ್ಟನೇ ನಂಬರ್ ಅಂತ.
ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಜಾಗದ ಪರಿಶೀಲನಾ ಕಾರ್ಯವನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳ ಠಾಣೆಗೆ ಅನಾಮಿಕ ದೂರುದಾರನನ್ನ ಕರೆದುಕೊಂಡು ಹೋಗಲಾಗುತ್ತೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಜಾಗದ ಪರಿಶೀಲನೆಯ ನಂತರದಲ್ಲಿ ವ್ಯಕ್ತಿಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಮತ್ತೊಂದಷ್ಟು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡುವ ಸಾಧ್ಯತೆ. ಇವತ್ತು ಆತ ತೋರಿಸಿರುವಂತಹ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಣೆಗಳನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ. ಅಂದರೆ ಇಲ್ಲಿ ಪುರುಷರದ್ದ, ಹೆಣ್ಣು ಮಕ್ಕಳದ್ದ, ಮಹಿಳೆಯರದ್ದ, ಯಾವ ವಯೋಮಾನದವರ ಬಾಡಿಗಳನ್ನು ಇಲ್ಲಿ ಹೂತಿಟ್ಟಿದ್ಯಾ, ಅದರ ಬಗ್ಗೆ ಏನಾದರೂ ನೆನಪಿನ ಅಂಗಳದಲ್ಲಿ ನಿನ್ನ ನೆನಪಿನಲ್ಲಿ ಇದೆಯಾ, ಅದನ್ನು ನೀನು ನಮಗೆ ಹೇಳ್ಕೊಳ್ಬಹುದಾ ಇತ್ಯಾದಿ ಮಾಹಿತಿಗಳನ್ನೆಲ್ಲ ಈಗ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಅದು ನೇತ್ರಾವತಿ ಸ್ನಾನಘಟ್ಟಕ್ಕೆ ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲಾಯಿತು. ಅರಣ್ಯದ ಸುಮಾರು 1 ಕಿಲೋಮೀಟರ್ ಒಳಕ್ಕೆ ಆ ವ್ಯಕ್ತಿ SIT ತನಿಖಾ ತಂಡವನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಶವ ಹೂತಿದ್ದೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಜಾಗಗಳನ್ನು ಗುರುತಿಸಿದ್ದಾರೆ.